ಇನ್ನು ಬರದಿಂದ ಬಸವಳಿದಿದ್ದ ರೈತರಿಗೆ ತಮ್ಮೂರಿಗೊಂದು ನೀರಾವರಿ ಯೋಜನೆ ಬರುತ್ತೆ ಅಂತ ಗೊತ್ತಾದಾಗ ಖುಷಿ ಪಟ್ಟರು. ಆದರೆ ಅದು ಲಾಂಚ್ ಆಗೋಕ್ ಮುಂಚೆ 3 ಬಾರಿ ಪ್ಲಾನ್ ಅನ್ನ ಚೇಂಜ್ ಮಾಡಲಾಗಿದೆ. ಅಂತೂ ಇಂತೂ ಇವತ್ತು ಅದಕ್ಕೆ ಚಾಲನೆ ಸಿಗ್ತಾ ಇದೆ. ಆದರೆ ಅದರ ಮೂಲ ಉದ್ದೇಶನೇ ಬದಲಾಗಿ ಹೋಗಿದೆ ಅನ್ನೋ ಆತಂಕ ಕೂಡ ಕಾಡ್ತಿದೆ. ಅಸಲಿಗೆ ಯಾವ ಯೋಜನೆ ಬಗ್ಗೆ ಮಾತನಾಡ್ತಿದ್ದೀನಿ ಅಂದ್ರ ಬನ್ನಿ ನೋಡೋಣ. ಹಳ್ಳ ಹಿಡಿದ ನಂದವಾಡಿಗೆ ಏತ ನೀರಾವರಿ ಯೋಜನೆ 14 ಟಿಎಂಸಿ ಬದಲಿಗೆ 3.75 ಟಿಎಂಸಿ ನೀರು ಮಂಜೂರು. ಎತ್ತ ನೋಡಿದ್ರು ಬರುಡು ಭೂಮಿ. ದಶಕದಿಂದ ನೀರಾವರಿ ನಿರೀಕ್ಷೆಯಲ್ಲಿರೋ ಅನ್ನದಾತರು, ಮಳೆಯಿಲ್ಲವೆಂದ್ರೂ ಜೀವನ ದೂಡಲು ಕಷ್ಟಪಡ್ತಿರೋ ರೈತರು. ರಾಯಚೂರು ಹಾಗೂ ಬಾಗಲಕೋಟೆ ಜಿಲ್ಲೆ ಗಡಿ ಭಾಗದ ರೈತರ ಗೂಡಿದು. ರೈತರ ಸಮಸ್ಯೆ ಅರಿತ ಕೃಷ್ಣ ಭಾಗ್ಯ ಜಲ ನಿಗಮ 2 ಜಿಲ್ಲೆಯ 3 ತಾಲೂಕುಗಳ ಜಮೀನುಗಳಿಗೆ ನೀರುಣಿಸಲು ದಶಕಗಳ ಹಿಂದೆ ಯೋಜನೆ ರೂಪಿಸಿತ್ತು. ಅದೇ ನಂದವಾಡಿಗೆ ಏತ ನೀರಾವರಿ ಯೋಜನೆ. 14 ಟಿಎಂಸಿ ನೀರಲ್ಲಿ 56,000 ಹೆಕ್ಟೇರ್ ಪ್ರದೇಶಕ್ಕೆ ಸೌಲಭ್ಯ ಒದಗಿಸಲು ಯೋಜನೆಯಲ್ಲಿ ನಿರ್ಧರಿಸಲಾಗಿತ್ತು. ಆದರೆ ಕಾಟಾಚಾರಕ್ಕೆಂಬಂತೆ ಸಿದ್ದರಾಮಯ್ಯ ಸರ್ಕಾರ ರಾಜಕೀಯ ಲಾಭಕ್ಕಾಗಿ ಇಂದು ಯೋಜನೆಗೆ ಚಾಲನೆ ನೀಡುತ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಮೂಲ ಉದ್ದೇಶ ಬುಡಮೇಲು ಮಾಡಿ ಬರೀ 3.75 ಟಿಎಂಸಿ ನೀರಲ್ಲಿ 36,000 ಹೆಕ್ಟೇರ್ಗೆ ನೀರು ನೀಡಲು ತೀರ್ಮಾನಿಸಲಾಗಿದೆ. ಇನ್ನುಳಿದ 20,000 ಹೆಕ್ಟೇರ್ ಭೂಮಿ ಹೊಂದಿರೋ ರೈತರು ನೀರಾವರಿಯಿಂದ ವಂಚಿತರಾಗಲಿದ್ದಾರೆ. ಹೀಗಾಗಿ ಸರ್ಕಾರದ ತರಾತುರಿ ನಿರ್ಧಾರ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. 36,000 ಜನ ಹೆಕ್ಟೇರ್ಗೆ ನೀರು ಕೊಟ್ಟರೆ ಉಳಿಕೆದ ರೈತರು ಏನು ಉರ್ಲಕ್ಕಿಂಡ ಸಾಯಂದ ಇವತ್ತಿನ ದಿನ. ಯಾಕಂತಂದ್ರೆ ನಮಗೆ ಇದು ರಾಜಕೀಯ ಲಾಭ ಬೇಡ. ಕೊಡೋದಿತ್ತಂದರೆ ಟೋಟಲಿ 56,000 ಹೆಕ್ಟೇರಿಗೆ ನೀರು ಕೊಡಿ ಇವತ್ತಿನ ದಿನ. ನೀವು ರಾಜಕೀಯ ಲಾಭ ಮಾಡಿದೆವು ಅಂತಂದ್ರೆ ಅದನ್ನು ನಾವು ಒಪ್ಪಂಗಿಲ್ಲ. ನೀವು 56,000 ಜನಕ್ಕೆ 56,000 ಹೆಕ್ಟೇರಿಗೆ ನೀರು ಕೊಟ್ಟರೆ ಮಾತ್ರ ನಾವು ಅದನ್ನು ಇದು ಮಾಡ್ತೀವಿ. ಇಲ್ಲಿನ ದಿನ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ. ಇನ್ನು ಸರ್ಕಾರದ ಆದೇಶದಂತೆ 13 ವರ್ಷದ ಹಿಂದೆ ಕೃಷ್ಣ ಭಾಗ್ಯ ಜಲ ನಿಗಮ 2 ಸಲ ಸರ್ವೆ ನಡೆಸಿತ್ತು. 9.95 ಟಿಎಂಸಿ ನೀರಲ್ಲಿ 45,000 ಹೆಕ್ಟೇರ್ಗೆ ನೀರಾವರಿ ಕಲ್ಪಿಸಬಹುದು ಅಂತ ಸರ್ಕಾರ ರಿಪೋರ್ಟ್ ನೀಡಿತ್ತು. ಆದ್ರೀಗ 278 ಕೋಟಿ ವೆಚ್ಚದಲ್ಲಿ ಕೇವಲ 36,000 ಹೆಕ್ಟೇರ್ ಭೂಮಿಗೆ ನೀರಾವರಿ ಒದಗಿಸಿ ಕೈ ತೊಳೆದುಕೊಳ್ಳಲಾಗ್ತಿದೆ. ಇನ್ನು ರೈತಪರ ನಿಲ್ಬೇಕಿದ್ದ ಪ್ರತಿಪಕ್ಷಗಳು ತುಟಿ ಬಿಚ್ಚುತ್ತಿಲ್ಲ. ಜೊತೆಗೆ ಈ ಭಾಗದ ಶಾಸಕರು ಸರ್ಕಾರದ ಪರವೇ ಬ್ಯಾಟ್ ಬೀಸುತ್ತಿದ್ದಾರೆ. ಇವತ್ತು ನಂದಾವಾಡಿಗೆ ಏತ ನೀರಾವರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಸುಮಾರು ಸಲ ನಾನು ಹೋದ ಸರ್ಕಾರದಲ್ಲಿ ಮತ್ತು ಈ ಸರ್ಕಾರದಲ್ಲಿ ಒತ್ತಡವನ್ನು ಹಾಕಿ ಆ ಯೋಜನೆಯನ್ನು ಪಡ್ಕೊಂಡು ಅನುಮತಿ ಪಡ್ಕೊಂಡು ಇವತ್ತು ಕಾಮಗಾರಿಯನ್ನು ಟೆಂಡರ್ ಕರೆದಿದೆ. ಇವತ್ತು ಸರ್ಕಾರ ಸುಮಾರು 278 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಎಷ್ಟು ಬೇಕು ಆ ಕಾಮಗಾರಿಗೆ ಹಣವನ್ನು ಬಿಡುಗಡೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನೀರಾವರಿ ಸಚಿವರು ಇಬ್ಬರು ಸೇರಿ ನಾಳೆ 13ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಭೂಮಿಯನ್ನು ಪೂಜೆ ನೆರವೇರಿಸ್ತಿದ್ದಾರೆ. ಒಟ್ನಲ್ಲಿ ನಂದವಾಡಿಗೆ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ದಶಕದಿಂದ ಹೋರಾಟ ನಡೀತಲೇ ಇವೆ. ಆದ್ರೆ ಸರ್ಕಾರ ಮಾತ್ರ ರಾಜಕೀಯ ಲಾಭ ಹಾಗೂ ಚುನಾವಣೆ ಗಮನದಲ್ಲಿಟ್ಕೊಂಡು ಕಾಟಾಚಾರಕ್ಕೆ ಯೋಜನೆಗೆ ಚಾಲನೆ ನೀಡುತ್ತಿದೆ ಎನ್ನಲಾಗಿದೆ. ಸಿದ್ದು ಬಿರಾದರ್, TV9 ರಾಯಚೂರು.